ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ನಡೆದ ಗುಂಡಿನ ದಾಳಿ ಮತ್ತು ಕೃತ್ಯವನ್ನ ಖಂಡಿಸಿದ್ದು ದೇಶದಲ್ಲಿ ಸಂಪೂರ್ಣವಾಗಿ ಉಗ್ರ ಸಂಘಟನೆಗಳನ್ನು ನಿರ್ನಾಮ ಮಾಡಬೇಕು ಮತ್ತು ಕರ್ನಾಟಕದಲ್ಲಿ ನಾನಾ ದೇಶದಿಂದ ಬಂದ ಅಕ್ರಮ ವಲಸಿಗರ ಹಾಗೂ ವಿಶೇಷವಾಗಿ ಬಾಂಗ್ಲಾದೇಶದ ವಲಸಿಗರ ಸಂಖ್ಯೆ ರಾಜ್ಯದಲ್ಲಿ ಅತಿ ಹೆಚ್ಚು ಇದ್ದು ಇವರನ್ನು ಗುರುತಿಸಿ ದೇಶ ಮತ್ತು ರಾಜ್ಯದಿಂದ ಗಡೀಪಾರು ಮಾಡುವಂತೆ ಪ್ರತಿಭಟನೆಯ ಮೂಲಕ ತಹಶೀಲ್ದಾರರ ಮುಖಾಂತರ ಗೃಹ ಮಂತ್ರಿಯವರಿಗೆ ಮನವಿ ಸಲ್ಲಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಪಂಪಣ್ಣ ನಾಯ್ಕ. ಜಮ್ಮು ಕಾಶ್ಮೀರದಲ್ಲಿ ಮಂಗಳವಾರ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ನಡೆಸಿದ ದಾಳಿ ದೇಶವನ್ನ ಬೆಚ್ಚಿ ಬೀಳಿಸಿದೆ. ಶಾಂತವಾಗಿದ್ದ ಕಾಶ್ಮೀರದಲ್ಲಿ ಮತ್ತೆ ರಕ್ತಪಾತ ನಡೆದಿದ್ದು ಉಗ್ರರ ವಿರುದ್ಧ ಆಕ್ರೋಶ, ಭಯೋತ್ಪಾದನೆ ವಿರುದ್ಧದ ಸಮರವನ್ನ ಮತ್ತಷ್ಟು ತೀವ್ರಗೊಳಿಸುವುದು ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿ, 26 ಜನರ ಸಾವು, ಪ್ರವಾಸಿಗರ ಸ್ವರ್ಗದಲ್ಲಿ ಉಗ್ರ ಕ್ರೌರ್ಯ ಮೆರೆದಿದ್ದು, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರು ಮತ್ತೊಂದು ಭೀಕರ ದಾಳಿ ನಡೆಸಿದ್ದು, ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ಮಂಗಳವಾರ ನಡೆದ ದಾಳಿಯಲ್ಲಿ ಇಸ್ರೇಲ್ ಮತ್ತು ಇಟಲಿಯ ತಲಾ ಇಬ್ಬರು ಸ್ಥಳೀಯರು, ಕರ್ನಾಟಕದ 2 ಸೇರಿದಂತೆ ಒಟ್ಟು 26 ಜನರು ಮೃತಪಟ್ಟಿದ್ದಾರೆ. ಹಲವರು ಗಾಯಗೊಂಡಿದ್ದಾರೆ. ಘಟನೆ ನಡೆದ ಸ್ಥಳಕ್ಕೆ ರಸ್ತೆ ಸಂಪರ್ಕವಿಲ್ಲ ಹಿನ್ನೆಲೆಯಲ್ಲಿ ಪನ್ಗಳ ಮೂಲಕ ಸ್ಥಳೀಯರು ಗಾಯಾಳುಗಳನ್ನ ಕೆಳಗೆ ಕರೆತಂದಿದ್ದಾರೆ. ರಸ್ತೆ ಸಂಪರ್ಕವಿಲ್ಲದ ಕಾರಣ ಭದ್ರತಾ ಪಡೆಗಳು ಘಟನಾ ಸ್ಥಳಕ್ಕೆ ತಲುಪಲು ವಿಳಂಬವಾಗಿ ಕಾಲುದಾರಿಯ ಮೂಲಕ ಸೈನಿಕರು ಆಗಮಿಸಿ ಈ ಪ್ರದೇಶದಲ್ಲಿ ಕಾರ್ಯಾಚರಣೆ ಆರಂಭಿಸಿದ್ದಾರೆ ಎಂದು ಮತ್ತು ಹೆಲಿಕಾಪ್ಟರ್ಗಳ ಮೂಲಕ ಗಾಯಾಳುಗಳನ್ನು ಆಸ್ಪತ್ರೆಗಳಿಗೆ ದಾಖಲಿಸಲಾಗಿರುತ್ತದೆ. ದಾಳಿ ಹೊಣೆ ಹೊತ್ತ ಲಷ್ಕರ್ ಪಹಲ್ಗಾಮ್ನಲ್ಲಿ ನಡೆದ ದಾಳಿಯ ಹೊಣೆಯನ್ನು ಲಷ್ಕರ್ ಎ ತೊಯ್ದಾ ಉಗ್ರ ಸಂಘಟನೆಯೊಂದಿಗೆ ಸಂಬಂಧ ಹೊಂದಿರುವ ದಿ ರೆಸಿಸ್ಟೆನ್ಸ್ ಫ್ರಂಟ್ ಬಳಿಕ ಹಲವು ಉಗ್ರ ಸಂಘಟನೆಗಳ ಭಯೋತ್ಪಾದಕರನ್ನು ಒಟ್ಟುಗೂಡಿಸಿ ದಿ ರೆಸಿಸ್ಟೆನ್ಸ್ ಫ್ರಂಟ್ ಸ್ಥಾಪಿಸಲಾಗಿದ್ದು, ದಾಳಿ ನಡೆಸಿದ ಉಗ್ರರು ಜಮ್ಮುವಿನ ಕಿಶ್ವಾರ್ನಲ್ಲಿ ಗಡಿ ದಾಟಿ ಭಾರತದೊಳಗೆ ನುಸುಳಿ ದಕ್ಷಿಣ ಕಾಶ್ಮೀರದ ಕೊಕರ್ನಾಗ್ ಮೂಲಕ ಬೈಸರ್ನ ತಲುಪಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಪಹಲ್ಗಾಮ್ನಲ್ಲಿ ಭೀಕರ ಕೃತ್ಯ ಎಸಗಿದ ಉಗ್ರರು ನಿನ್ನ ಧರ್ಮ ಯಾವುದು, ಯಾವಾಗ? ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪಟ್ಟಣದಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಪ್ರಸಿದ್ಧ ಪ್ರವಾಸಿ ತಾಣ ಬೈಸರ್ನ ಕಣಿವೆಯ ಹುಲ್ಲುಗಾವಲಿನಲ್ಲಿ ಮಂಗಳವಾರ ಮಧ್ಯಾಹ್ನ 2:30 ಸುಮಾರಿಗೆ ಉಗ್ರರು ದಾಳಿ ನಡೆಸಿದರು. ಹೆಸರು ಕೇಳಿ ದಾಳಿ. ಸುಮಾರು 5 ಜನ ಭಯೋತ್ಪಾದಕರು ದಾಳಿ ನಡೆಸಿದ್ದು, ಗುಂಡು ಹಾರಿಸುವ ಮುನ್ನ ಹೆಸರು ಕೇಳಿದ್ದರು. ಉಗ್ರರು ದಾಳಿ ನಡೆಸುವಾಗ ಭೀತಿಯಿಂದ ಓಡಿದ ಜನರು ಬಯಲು ಪ್ರದೇಶದಲ್ಲಿ ಅಡಗಿಕೊಳ್ಳಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಸುಲಭವಾಗಿ ಉಗ್ರರ ಗುಂಡಿನ ದಾಳಿಗೆ ಪ್ರವಾಸಿಗರು ಬಲಿ ಪಡೆದಿರುತ್ತಾರೆ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಎಂದೇ ಕರೆಯಲ್ಪಡುವ ಹುಲ್ಲುಗಾವಲು ಪ್ರವಾಸಿಗರು ಚಾರಣಿಗರ ನೆಚ್ಚಿನ ತಾಣವಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಆಗಮಿಸುವಂತಹ ಪ್ರವಾಸಿಗರು ಈ ವೇಳೆ ಶಸ್ತ್ರಸಜ್ಜಿತ ಭಯೋತ್ಪಾದಕರು, ಕುದುರೆ ಸವಾರಿ ಮಾಡುತ್ತಿದ್ದವರು ಮತ್ತು ಸುಂದರ ದೃಶ್ಯಗಳನ್ನು ನೋಡುತ್ತಾ ವಿಹರಿಸುತ್ತಿದ್ದವರ ಮೇಲೆ ಗುಂಡಿನ ದಾಳಿ ನಡೆಸಿರುತ್ತಾರೆ. ಇಂತಹ ಕೃತ್ಯವನ್ನ ಸರ್ಕಾರಗಳು ಗಂಭೀರವಾಗಿ ಪರಿಗಣಿಸಿ ಈ ಕೃತ್ಯವನ್ನು ಎಸಗಿರುವ ಉಗ್ರ ಸಂಘಟನೆಗಳನ್ನು ಗುರುತಿಸಿ ಅವುಗಳನ್ನು ಸದೆಬಡಿಯಬೇಕು ಎಂದು ನಮ್ಮ ಸಂಘಟನೆಯು ಒತ್ತಾಯಿಸುತ್ತಿದೆ. ಮತ್ತು 26 ಜನರಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ 2 ಜನರು ಉಗ್ರಗಾಮಿಗಳ ಗುಂಡಿಗೆ ಬಲಿಯಾಗಿರುವ ಅಮಾಯಕ ಜನರಿಗೆ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವು ಅವರ ಕುಟುಂಬಕ್ಕೆ ಪರಿಹಾರವನ್ನ ಒದಗಿಸಿಕೊಡುವುದರ ಜೊತೆಗೆ ಅವರ ಕುಟುಂಬದ ಒಬ್ಬ ಸದಸ್ಯರಿಗೆ ಸರ್ಕಾರಿ ನೌಕರಿಯನ್ನ ಒದಗಿಸಿಕೊಡಬೇಕು. ಅಲ್ಲದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಮುಂದಿನ ದಿನಮಾನಗಳಲ್ಲಿ ಇಂಥ ಕೃತ್ಯಗಳು ನಡೆಯುವ ಸಂಭವವಿರುತ್ತದೆ. ಏಕೆಂದರೆ ನಮ್ಮ ಕರ್ನಾಟಕ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಅಕ್ರಮವಾಗಿ ವಲಸೆ ಬಂದು ನೆಲೆಸಿರುವಂತಹ ಬಾಂಗ್ಲಾದೇಶದ ಪ್ರಜೆಗಳು ನೆಲೆಯೂರಿದ್ದು ಇರುತ್ತದೆ. ಸದರಿಯವರು ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿಯಾಗಿ ಕೃತ್ಯ ಎಸಗುವ ಸಂಭವವಿರುತ್ತದೆ ಎಂದು ನಮ್ಮ ಸಂಘಟನೆ ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ. ಮತ್ತು ಇಂತಹ ಘಟನೆಗಳು ನಡೆದಿದ್ದು ಮಾಧ್ಯಮಗಳಲ್ಲಿ ವರದಿಯಾಗಿರುವುದು ಸಹ ನಮ್ಮ ಗಮನಕ್ಕೆ ಬಂದಿರುತ್ತದೆ. ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಿಸಿದ ಮಂತ್ರಿಗಳು ಇದರ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಲು ಮುಂದಾಗಬೇಕು. ನಾನಾ ಜಿಲ್ಲೆಯಲ್ಲಿ ನೆಲೆಸಿರುವಂತಹ ಬಾಂಗ್ಲಾದೇಶ ಹಾಗೂ ಇನ್ನಿತರೆ ದೇಶದ ಪ್ರಜೆಗಳನ್ನು ಆದಷ್ಟು ಬೇಗನೆ ಗುರುತಿಸಿ ಅವರುಗಳನ್ನು ಗಡೀಪಾರು ಮಾಡಬೇಕು ಮತ್ತು ವಲಸೆ ಬಂದಿರುವ ಬೇರೆ ದೇಶದ ಪ್ರಜೆಗಳು ನಮ್ಮ ದೇಶದಲ್ಲಿ ಡ್ರಗ್ಸ್, ಗಾಂಜಾ, ಅಫೀಮು ಸರಬರಾಜು ಮಾಡುತ್ತಿರುವಂತಹ ಪ್ರಜೆಗಳನ್ನು ಗುರುತಿಸಿ ಅವರ ಮೇಲೆ ನಿಗಾ ಇಟ್ಟು ಮತ್ತು ನಮ್ಮ ಯುವ ಪೀಳಿಗೆಯ ಯುವಕರನ್ನ ನಾಶ ಮಾಡುತ್ತಿರುವ ದೇಶದ್ರೋಹಿಗಳ ಮೇಲೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ
ಪಂಪಣ್ಣ ನಾಯ್ಕ ಇವರು ಪ್ರತಿಭಟನೆಯ ಮೂಲಕ ಒತ್ತಾಯಿಸಿದ್ದಾರೆ. ಪಂಪಣ್ಣ ನಾಯ್ಕ ಕೊಪ್ಪಳ ಜಿಲ್ಲಾಧ್ಯಕ್ಷರು ಶ್ರೀಮತಿ ಭಾರತಿ ಆಗಲೂರು, ಕೊಪ್ಪಳ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಶ್ರೀಮತಿ ರಮ್ಮ ವಾಲ್ಮೀಕಿ, ಗ್ರಾಮೀಣ ಘಟಕದ ತಾಲೂಕು ಅಧ್ಯಕ್ಷರು ಮತ್ತು ಗಂಗಾವತಿ ತಾಲೂಕು ಗ್ರಾಮೀಣ ಘಟಕದ ತಾಲೂಕು ಅಧ್ಯಕ್ಷರು ಶ್ರೀಮತಿ ರಾಜೇಶ್ವರಿ, ಮಹಿಳಾ ತಾಲೂಕು ಉಪಾಧ್ಯಕ್ಷರು ಪುಂಡಲಿಕಾ, ಆಟೋ ಚಾಲಕ ಅಧ್ಯಕ್ಷರು ಭಾಷಾ, ಸಂಗಾಪುರ ಗ್ರಾಮೀಣ ಘಟಕ ಅಧ್ಯಕ್ಷರು ಬಸವರಾಜ್ ನಾಯ್ಕ, ತಾಲೂಕು ಉಪಾಧ್ಯಕ್ಷರು ವೆಂಕಟೇಶ್ ಬೋವಿ, ತಾಲೂಕು ಸಂಘಟನಾ ಕಾರ್ಯದರ್ಶಿ ಕೃಷ್ಣ ಆಗಲೂರು, ಜಿಲ್ಲಾ ಉಪಾಧ್ಯಕ್ಷರು ಮಲ್ಲಿಕಾ ಹುಸೇನಪ್ಪ, ಕರವೇ ಮುಖಂಡರು ಭರಮಪ್ಪ, ತಾಲೂಕು ಉಪಾಧ್ಯಕ್ಷರು ಉಮೇಶ್ ಬಂಡಿ, ತಾಲೂಕು ಉಪಾಧ್ಯಕ್ಷರು ಇನ್ನಿತರರು ಉಪಸ್ಥಿತರಿದ್ದರು. ಸರ್ಕಾರಕ್ಕೆ ಮನವಿ ಮಾಡಿದಿಷ್ಟೇ, ಭಾರತ ದೇಶದಲ್ಲಿ ಸಂಪೂರ್ಣವಾಗಿ ಉಗ್ರ ಸಂಘಟನೆಗಳು ನಿಷೇಧ ಆಗುತ್ತೆ. ಮತ್ತು ಅದೇ ರೀತಿ ಈ ಬೇರೆ ಬೇರೆ ರಾಜ್ಯದಲ್ಲಿ ಮತ್ತು ಅದು ಹೆಚ್ಚಾಗಿ ನಮ್ಮ ಕರ್ನಾಟಕದಲ್ಲಿ ಬಾಂಗ್ಲಾ ವಲಸಿಗರ ಸಂಖ್ಯೆ ಹೆಚ್ಚಾಗಿದೆ. ಇವರು ಯಾವ ಟೈಮಿಗೆ ಯಾವ ಅಪಾಯ ಮಾಡ್ತಾರೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ದಯಮಾಡಿ ಈಗಾಗಲೇ ಮೊನ್ನೆ ನಾವು ವರದಿ ನೋಡಿದ ಪ್ರಕಾರ ಒಂದು ಮಾಧ್ಯಮದಲ್ಲಿ ಬಂದಿತ್ತು ವರದಿ. ಏನಪ್ಪ ಅಂದರೆ ಬರೀ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ 4,000ರಿಂದ 7,000 ಜನ ಬಾಂಗ್ಲಾ ವಲಸಿಗರಂತ ಮಾಹಿತಿ. ಇವ್ರ ಉದ್ದೇಶ ಗೊತ್ತಾ, ಸಮಯ ನೋಡಿ ಕೇಸಿ ಇಲ್ಲಿ ತಮ್ಮ ಚಟುವಟಿಕೆ ಕಾರ್ಯಗಳು ಮಾಡ್ತಾರೆ, ದೇಶ ದ್ರೋಹಿ ಕೆಲಸ ಮಾಡ್ತಾರೆ. ಅವ್ರಿಗೆ ಪತ್ತೆ ಹಚ್ಚಿ ಅವ್ರಿಗೆ ಗಡಿಪಾರಿ ಮಾಡಿ ಕೇಸಿ ಕಾನೂನಲ್ಲಿ ಶಿಕ್ಷೆ ಬಂದು. ಹಂಗೆ ಬೆಂಗಳೂರು ರಾಜ್ಯದಲ್ಲಿ ಕೆಲವೊಂದು ಆಫ್ರಿಕಾ, ಆಸ್ಟ್ರೇಲಿಯಾ, ಇಂಡೋನೇಷಿಯಾ ಮತ್ತು ಇಟಲಿ ಬೇರೆ ಬೇರೆ ದೇಶಗಳಿಂದ ಬಂದು ಅವರು ವೀಸಾ ಮುಗಿದು ಅಲ್ಲೇ ವಾಸ ಮಾಡಕತ್ತಾರೆ. ಅವ್ರ ಉದ್ಯೋಗ ಏನಪ್ಪ ಅಂದರೆ ಡ್ರಗ್ಸ್, ಅಫೀಮ ಧಾನ್ಯವನ್ನು ವಶಪಡಿಸಿಕೊಂಡು ಅವರಿಗೆ ಕಾನೂನಿನಲ್ಲಿ ಉಗ್ರವಾದ ಶಿಕ್ಷೆ ಆಗಬೇಕು ಅಂತೇಳಿ ನಮ್ಮ ಕರ್ನಾಟಕ ರಕ್ಷಣೆಯಿಂದ ಒತ್ತಾಯ ಮಾಡ್ತೇವೆ. ಅದೇ ರೀತಿ ಈ ಸುತ್ತಮುತ್ತಿರ್ತಕ್ಕಂಥ ಸ್ಮಾರಕಗಳಲ್ಲಿ ಕೆಲವೊಂದು ಧಕ್ಕೆ ಆಗ್ತಾವ. ಮನೆ ನಡೆತಕ್ಕಂಥ ಒಂದು ಘಟನೆ ಎಲ್ಲ ಮನಗೊಂಡು ಮಾನ್ಯ ತಹಶೀಲ್ದಾರ್ ಮುಖಾಂತರ ಗೃಹ ಮಂತ್ರಿಗಳು ಮನವಿ ಮಾಡಿಕೊಳ್ತೀವಿ. ನಾವು ಬಾಂಗ್ಲಾ ವಲಸಿಗರು ಪತ್ತೆ ಹಚ್ಚಬೇಕು. ಮತ್ತು ಅದೇ ರೀತಿ ಏನು ನಿನ್ನೆ ಕಾಶ್ಮೀರದಲ್ಲಿ ನಡೆದಂಥ ಘಟನೆ 26 ಮಂದಿ ಸಾವಿಗೀಡಾದ ಅವ್ರಿಗೆ ಮನೆ ಪರಿಹಾರ ಕೊಟ್ಟು ಪ್ರತಿಯೊಂದು ಕುಟುಂಬಕ್ಕೂ ಒಬ್ಬೊಬ್ಬರು ಮನೆಗೆ ಒಂದು ಸರ್ಕಾರಿ ನೌಕರಿ ಕೊಡ್ಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒತ್ತಾಯ ಮಾಡಕತ್ತೀವಿ. ನಿನ್ನೆ ಸುಮಾರು ವರ್ಷಗಳಿಂದ ಕಾಶ್ಮೀರ ಶಾಂತಿಯಾಗಿ ನಿಲ್ಲಿಸಿತ್ತು. ಈ ನಿನ್ನೆ ಮಂಗಳವಾರ ಕೆಲವೊಂದು ಲಷ್ಕರ್ ತೊಯ್ಬಾ ಸಂಘಟನೆ ಅಮಾಯಕರ ಮೇಲೆ, ಪ್ರವಾಸಿ ನೋಡ್ತಕ್ಕಂಥ ಬಂದ ಅಮಾಯಕರ ಮೇಲೆ, ಅವರು ಯಾವ ಜಾತಿ ಗೊತ್ತಿಲ್ಲ, ನಾನಾ ಜಾತಿಗಳದಾರ, ಹಿಂದೂ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಅವ್ರ ಮೇಲೆ ಗುಂಡಿನ ದಾಳಿ ನಡೆಸ್ಯಾರ. ಲಷ್ಕರ್ ತೊಯ್ಬಾ ಉಗ್ರಗಾಮಿ ಸಂಘಟನೆ ಮತ್ತು ಇನ್ನೂ ಇತರ ಸಂಘಟನೆಗಳು ಮಾನ್ಯ ಕೇಂದ್ರ ಮಂತ್ರಿಗಳಿಗೂ ಮತ್ತು ಪ್ರಧಾನಮಂತ್ರಿಗಳು ಕರ್ನಾಟಕ ರಕ್ಷಣೆಗೆ ಮನವಿ ಮಾಡಿಕೊಳ್ತೀವಿ. ನಮ್ಮ ದೇಶದಲ್ಲಿ ಸಂಪೂರ್ಣವಾಗಿ ಉಗ್ರ ಸಂಘಟನೆಗಳು ನಿಷೇಧ ಮಾಡಬೇಕು. ಏನು 26 ಮಂದಿ ಸತ್ತಾರಲ್ಲ, ಅವ್ರ ಮನೆಗೆ ಪರಿಹಾರ ಕೊಟ್ಟು ಅವ್ರ ಕುಟುಂಬಕ್ಕೆ ಮನೆಯಲ್ಲಿ ಒಬ್ಬೊಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕು. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ವೀಸಾ ಮುಗಿದು ವಲಸಿಗರ ಸಂಖ್ಯೆ ಭಾಳ ಅದಾವ. ಉದಾಹರಣೆ ನಾನು ಮೊನ್ನೆ ನೋಡಿದ ಹಾಗೆ, ಮಾಧ್ಯಮದಲ್ಲಿ ನೋಡಿದ ಹಾಗೆ, ಕೊಪ್ಪಳ ಜಿಲ್ಲೆಯಲ್ಲೇ ಅಷ್ಟೇ ಒಂದು 6,000ರಿಂದ 7,000 ಜನ ಬಾಂಗ್ಲಾ ವಲಸಿಗರ ಸಂಖ್ಯೆ ಹೆಚ್ಚದ. ಇವ್ರ ಉದ್ಯೋಗ ಏನು, ಇವ್ರು ಏನು ಮಾಡ್ಕೊತಾರ ಯಾರಿಗೂ ಗೊತ್ತಿಲ್ಲ. ಪೊಲೀಸ್ ಇಲಾಖೆ ಇದನ್ನು ಪತ್ತೆ ಮಾಡಿ ಯಾರು ವಲಸಿಗರು ಬೇರೆ ದೇಶದಿಂದ ಏನು ವಲಸಿಗರು ಬಂದಾರ ಅವ್ರು ತಡೆಗಟ್ಟಿ ಇಲ್ಲಿ ಮುಂದೆ ಅವ್ರು ಏನು ಯಾವ ಅನಾಹುತ ಮಾಡ್ತಾರೋ ಗೊತ್ತಿಲ್ಲ. ಎಲ್ಲ ಅವ್ರ ಸಮಯ ನೋಡಿಕೆ ತಮ್ಮ ಚಟುವಟಿಕೆ ಪ್ರಾರಂಭ ಮಾಡ್ತಾರೆ. ಅಂತ ಉಗ್ರಗಾಮಿ ಸಂಘಟನೆ ನಿಷೇಧ ಮಾಡಬೇಕು. ಆಗಲೇ ಬೆಂಗಳೂರು ಮತ್ತು ದೊಡ್ಡ ದೊಡ್ಡ ಒಂದು ನಗರ, ಹುಬ್ಬಳ್ಳಿ ಇರ್ಬೋದು, ಮೈಸೂರು ಇರ್ಬೋದು, ದಾವಣಗೆರೆ ಒಂದು ಇಂಥ ಒಂದು ನಗರದಲ್ಲಿ ಕೆಲವೊಂದು ವೀಸಾ ಮುಗಿದು ಇಂಡೋನೇಷಿಯಾ, ಆಫ್ರಿಕಾ, ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ವೀಸಾ ಮುಗಿದು ಇಲ್ಲೇ ಅದಾರ. ಅವ್ರ ಉದ್ಯೋಗ ಏನಪ್ಪ ಅಂದ್ರೆ ಗಾಂಜಾ, ಅಫೀಮ ಮತ್ತು ಇನ್ನಿತರ ಚಟುವಟಿಕೆ ಮಾಡಿಸಿ ನಮ್ಮ ಭಾರತ ಮತ್ತು ಕರ್ನಾಟಕದ ಯುವ ಪೀಳಿಗೆ ನಾಶ ಮಾಡೋದು. ಈಗಾಗಲೇ ಹಲವಾರು ವರದಿಗಳು ಬಂದವು ಮಾಧ್ಯಮದಲ್ಲಿ. ಇಂಥ ವರದಿ ಬಂದಿರ್ಬಿಡುತ್ತೆ, ಸರ್ಕಾರ ಸುಮ್ಮನೆ ಕೂತಿದ್ರೆ ನಮಗೆ ನಾಚಿಕೆ ಮಾಡಕತ್ತಿದ್ದು. ದಯವಿಟ್ಟು ಅಂಥ ಒಂದು ವೀಸಾ ಮುಗಿದ ವಿದೇಶಿಗರನ್ನು ಪತ್ತೆ ಹಚ್ಚಿ ಮತ್ತು ಬಾಂಗ್ಲಾ ವಲಸಿಗರನ್ನು ಪತ್ತೆ ಹಚ್ಚಿ ನಮ್ಮ ದೇಶದಿಂದ ಮತ್ತು ನಮ್ಮ ರಾಜ್ಯದಿಂದ ಗಡಿಪಾರ ಮಾಡಿಸಿ ನಮ್ಮ ಯುವ ಪೀಳಿಗೆಗೆ ರಕ್ಷಣೆ ಕೊಡ್ಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತಿದ್ದೇವೆ. ನಾವು ಈ ಉಗ್ರ ಸಂಘಟನೆ ಮಾಡುವುದು ಯುವ ಪೀಳಿಗೆನ ಹಾಳು ಮಾಡೋದು. ಗಾಂಜಾ, ಅಫೀಮ ಮತ್ತು ಇನ್ನಿತರ ಚಟುವಟಿಕೆಗಳನ್ನು ತಂದು ಇಲ್ಲಿ ಯುವಕರಿಗೆ, ಕಾಲೇಜ್ ವಿದ್ಯಾರ್ಥಿಗಳಿಗೂ ಮತ್ತು ಚಟಕ ಗಾಂಜಕ್ಕೆ ಬಲಿಯಾದಂಥ ಯುವಕರನ್ನು ಬಲಿ ಮಾಡಿಕೊಂಡು ಈ ದೇಶನ ಸಂಪೂರ್ಣ ನಾಶ ಮಾಡೋದು. ಅಂತ ಒಂದು ದೇಶದ್ರೋಹಿಗಳನ್ನು ಪತ್ತೆ ಹಚ್ಚಿ ಕೂಡಲೇ ಅವ್ರಿಗೆ ಗಡಿಪಾರು ಮಾಡಿ ಸರ್ಕಾರ
ಕಾನೂನು ಅಡಿಯಲ್ಲಿ ಅವ್ರಿಗೆ ಉಗ್ರವಾದ ಶಿಕ್ಷೆ ಕೊಡಬೇಕು. ಮತ್ತು ಇನ್ನೊಂದು ಎಲ್ಲೆಲ್ಲಿ ವೀಸಾ ಮುಗಿದ ಕೆಲವು ವಿದೇಶದಲ್ಲಿ ನೆಲೆಸಿರ್ತಾರೆ ಅವರಿಗೆ ಪತ್ತೆ ಹಚ್ಚಿ ಗಡಿಪಾರು ಮಾಡಬೇಕು. ಮತ್ತು ಬಾಂಗ್ಲಾದೇಶದವರು ಇಲ್ಲಿ ನಾನಾ ಜಿಲ್ಲೆಗಳಿದ್ದಾರೆ, ನಮ್ಮ ಕರ್ನಾಟಕದಲ್ಲಿ ನಾನಾ ಭಾಗದಲ್ಲಿದ್ದಾರೆ, ಅವ್ರನ್ನ ಪತ್ತೆ ಹಚ್ಚಿ ಅವ್ರಿಗೂ ಸಹ ಕಾನೂನಲ್ಲಿ ಶಿಕ್ಷೆ ಕೊಟ್ಟು ಗಡಿಪಾರು ಮಾಡ್ಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒತ್ತಾಯ ಮಾಡ್ತಿದ್ದೀವಿ ನಾವು. ಇದಕ್ಕೆ ಬಂದು ಒಂದು ವಿಶ್ವ ಕೃತ್ಯಕ್ಕೆ ಮೂಲ ಕಾರಣ ಆಗಿದ್ದಾರೆ ಲಷ್ಕರ್ ತೊಯ್ಬಾ. ಈ ಸಂಘಟನೆಗಳು ನಾನಾ ರೀತಿಯಾದ ಕಾಶ್ಮೀರದಲ್ಲಿ, ಅದೇ ರೀತಿ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಸಂಘಟನೆಗಳು ನೆಲೆಸಿದ್ದಾರೆ. ಆದರೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪತ್ತೆ ಹಚ್ಚಬೇಕು. ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಾಂಗ್ಲಾ ವಲಸಿಗರು ಭಾಳ ಮಂದಿ ಇದ್ದಾರೆ. ಇದು ಅವ್ರದ್ದು ನುಸುಳಿಕೆಯಿಂದ ಬಂದು ಕರ್ನಾಟಕದಲ್ಲಿ ಸೇರಿದ್ದಾರೆ. ಅವರು ಏನು ಕೆಲಸ ಮಾಡ್ತಾರೆ, ಅವ್ರ ಉದ್ಯೋಗ ಏನು ಎಲ್ಲ ಪತ್ತೆ ಹಚ್ಚಬೇಕು. ನಿನ್ನೆ ಏನು ಕಾಶ್ಮೀರದಲ್ಲಿ 26 ಜನ ತಿರ್ಕಂದ್ರ ಕೇಂದ್ರ ಸರ್ಕಾರ ಸಂಬಂಧಪಟ್ಟ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು. ಮತ್ತು ಆ ಕುಟುಂಬಸ್ಥರ ಮನೆಗೆ ಪ್ರತಿಯೊಂದು ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕು. ಅದೇ ರೀತಿಯಲ್ಲಿ ಬೆಂಗಳೂರಿನಂಥ ನಗರದಲ್ಲಿ ನಮ್ಮ ಭಾರತ ದೇಶದ ದೊಡ್ಡ ರಾಜ್ಯದ ಮಹಾನಗರಗಳಲ್ಲಿ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಮತ್ತು ಚೆನ್ನೈ ಇರ್ಬೋದು, ದೆಹಲಿ ಇರ್ಬೋದು, ಮುಂಬೈ ಇರ್ಬೋದು, ದೊಡ್ಡ ಒಂದು ನಗರಗಳಲ್ಲಿ ಈ ಕೆಲವೊಂದು ಇಂಡೋನೇಷಿಯಾ, ಅಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತು ಬೇರೆ ಬೇರೆ ದೇಶಗಳು ವೀಸಾ ಮುಗಿದು ಬಿಡುತ್ತೆ ಇಲ್ಲೇ ನೆಲೆಸಿದ್ದಾರೆ. ಅವರು ವೀಸಾ ಯಾಕೆ ಸರ್ಕಾರ ವೀಸಾ ಮುಗಿದು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.